ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ಸೊ ಇವತ್ತು ಮತ್ತೆ ಒಂದು ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇವತ್ತು ನಾವು ಚರ್ಚೆ ಮಾಡುವಂತಹ ವಿಷಯ ಬಂದ್ಬಿಟ್ಟು ಬ್ರೆಸ್ಟ್ ಫೀಡಿಂಗ್, ಸ್ತನ್ಯಪಾನ. ಸೊ ಇದು ಒಂದು ಮಗುವಿಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಇವತ್ತು ನಾವು ಅದನ್ನ ಡಿಸ್ಕಸ್ ಮಾಡೋಣ. ಸೊ ಈ ಸ್ತನ್ಯಪಾನದ ಮುಖ್ಯ ಅಂಶಗಳೇನು, ಈ ಸ್ತನ್ಯಪಾನದ ಪ್ರಯೋಜನಗಳೇನು ಅನ್ನೋದನ್ನ ನಾವಿವತ್ತು ಸಂಕ್ಷಿಪ್ತವಾಗಿ ವಿಚಾರ ಮಾಡೋಣ. ಸೊ ಈ ಸ್ತನ್ಯಪಾನ ಅಂತಕ್ಕಂಥದ್ದು ಒಂದು ತಾಯಿ ಮಗುವಿಗೆ ಹಾಲುಣಿಸುವಂತಹ ಒಂದು ಪ್ರಕ್ರಿಯೆ. ಇದು ತಾಯಿ ಒಂದು ಮಗುವಿಗೆ ಜನ್ಮ ನೀಡಿದ ನಂತರ ಅರ್ಧ ಗಂಟೆ ಒಳಗೆ ಮಗುವಿಗೆ ಹಾಲನ್ನು ಉಣಿಸುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಒಂದು ತಾಯಿ ಮಗುವಿನ ಬಾಂಧವ್ಯ ಬೆಳೆಯುತ್ತೆ. ಸೊ ಈ ಒಂದು ಸ್ತನ್ಯಪಾನ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಇದು ತಾಯಿ ಮತ್ತು ಮಗುವಿನ ಮಧ್ಯೆ ಒಂದು ಬಾಂಧವ್ಯವನ್ನ ಬೆಳೆಸುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಇದರಿಂದ ಎಷ್ಟು ಅಟ್ಯಾಚ್ಮೆಂಟ್ ಆಗುತ್ತೆ ಅಂತಂದ್ರೆ ಅದು ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ಸೊ ಅಷ್ಟು ಒಂದು ಇಂಪಾರ್ಟೆಂಟ್, ಒಂದು ಉತ್ತಮವಾದ ಗಳಿಗೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸ್ತನ್ಯಪಾನ ಅಂತಕ್ಕಂಥದ್ದು ಮಗು ಹುಟ್ಟಿದ ಅರ್ಧ ಗಂಟೆಯೊಳಗೆ ಇದನ್ನ ಮಗುಗೆ ಉಣಿಸುವಂತಹ ಪ್ರಕ್ರಿಯೆ, ಇದನ್ನ ಮಾಡಬೇಕು ಕೂಡ. ಸೊ ಮೊದಲಿಗೆ ಏನಕ್ಕೆ ನಾವು ಮಗು ಹುಟ್ಟಿದ ಅರ್ಧ ಗಂಟೆ ಒಳಗನೆ ಮಗುಗೆ ಈ ಒಂದು ಬ್ರೆಸ್ಟ್ ಫೀಡಿಂಗ್ ಅನ್ನ ಮಾಡಿಸ್ಬೇಕು ಅಂತಂದ್ರೆ, ಮೊದಲಿಗೆ ಬರುವಂತಹ ಕೊಲೆಸ್ಟ್ರಾಮ್ ಅಂತಕ್ಕಂಥ ಅಂಶ ಮಗುವಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೊದಲಿಗೆ ಬರುವಂತಹ ಹಳದಿ ಬಣ್ಣದ ಹಾಲು ಏನಿರುತ್ತೆ ಅದನ್ನ ಕೊಲೆಸ್ಟ್ರಾಮ್ ಅಂತ ಕರೀತಾರೆ. ಅದು ಮಗುವಿಗೆ ಹುಟ್ಟಿದ ಅರ್ಧ ಗಂಟೆಯೊಳಗೆ ಅದನ್ನ ಮಗುವಿಗೆ ಫೀಡ್ ಮಾಡಿಸ್ಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ, ಮಗುವಿಗೆ ಈ ಒಂದು ಮೂಢನಂಬಿಕೆಗಳಿಂದ ಮಗುವಿಗೆ ಹಾಲನ್ನೇ ಕೊಡೋದಿಲ್ಲ. ಬಟ್ ಆ ತಪ್ಪನ್ನ ಮಾಡಕ್ ಹೋಗ್ಬಾರ್ದು. ಸೊ ಮಗು ಹುಟ್ಟಿದ ಅರ್ಧ ಗಂಟೆಯೊಳಗೆ ಮಗುವಿಗೆ ಫೀಡ್ ಮಾಡಿಸ್ಬೇಕು. ಸೊ ಮೊದಲಿಗೆ ಬರುವಂತಹ ಹಳದಿ ಬಣ್ಣದ ಹಾಲು ಏನು ಮಗುವಿಗೆ ತುಂಬಾನೇ ಮುಖ್ಯವಾದದ್ದು. ಅದರಲ್ಲಿ ಕೊಲೆಸ್ಟ್ರಾಲ್ ಅಂತಂದ್ರೆ ಪ್ರೋಟೀನ್, ಎಲ್ಲ ಮಗುವಿಗೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳು ಕೂಡ ಅದರಲ್ಲಿರುತ್ತೆ. ಸೊ ಅದರಲ್ಲಿ ಏನಂತ ಹೇಳಿದ್ರೆ ಮಗುವಿಗೆ ಪೂರ್ತಿ ರೋಗ ನಿರೋಧಕ ಶಕ್ತಿ ಸಿಗುವಂತಹ ಹಾಲು ಅಂತಂದ್ರೆ ಕೊಲೆಸ್ಟ್ರಾಮ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂತಹ ಪ್ರಕ್ರಿಯೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಮೊದಲಿಗೆ ಮಗುವಿಗೆ ಬರುವಂತಹ ಹಳದಿ ಬಣ್ಣದ ಹಾಲನ್ನ ಕುಡಿಸ್ಬೇಕು. ತದನಂತರ ಅದು ಕುಡಿಯೋದಕ್ಕೆ ಅಭ್ಯಾಸ ಮಾಡಿಸ್ಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಾ ಆಗ್ತಾ ಇದರ ಒಂದು ಅಂಶಗಳು ಬಂದ್ಬಿಟ್ಟು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಒಂದು ಮಗುವಿಗೆ ಪೂರ್ಣ ಪೋಷಣೆ ಸಿಗುತ್ತೆ. ಮಗು ಹುಟ್ಟಿದಾಗಿನಿಂದ ಹಿಡಿದು 6 ತಿಂಗಳವರೆಗೂ ಕೂಡ ಬ್ರೆಸ್ಟ್ ಫೀಡಿಂಗ್ ಅನ್ನು ಮಾಡಿಸ್ಬೇಕು. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತಾರೆ. ಸೊ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತಂದ್ರೆ ಮಗುವಿಗೆ ಹುಟ್ಟಿದಾಗಿನಿಂದ 6 ತಿಂಗಳವರೆಗೆ ಬೇರೆ ಏನನ್ನೂ ನೀಡದೆ ಬರೀ ತಾಯಿ ಹಾಲನ್ನ ಮಾತ್ರ ನೀಡಬೇಕು. ಈವನ್ ವಾಟರ್ ಕೂಡ ಕೊಡಬಾರ್ದು. ಯಾಕಂತಂದ್ರೆ ಆ ತಾಯಿ ಹಾಲಿನಲ್ಲಿ ಎಲ್ಲಾ ರೀತಿಯ ನೀರಿನ ಅಂಶ, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಎಲ್ಲಾ ತರದ ಗುಡ್ ಫ್ಯಾಟ್ ಆಗಿರ್ಬೋದು, ಎಲ್ಲಾ ತರದ ಪೋಷಕಾಂಶಗಳು ಸಹ ಆ ತಾಯಿಯ ಹಾಲಿನಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಬೇರೆ ಯಾವುದೇ ರೀತಿಯ ಮೇಲೆ ಹಾಲು ಅಂತ ಹೇಳ್ತಾರೆ, ಇವನ್ ಹಸು ಹಾಲಾಗಿರ್ಬೋದು, ಮೇಕೆ ಹಾಲಾಗಿರ್ಬೋದು, ಬೇರೆ ತರದ ಯಾವುದೇ ಪೌಡರ್ ಹಾಲಾಗಿರ್ಬೋದು, ಯಾವುದನ್ನು ಕೂಡ ನೀಡಬಾರ್ದು. ಸೊ ಬರೀ ತಾಯಿ ಎದೆ ಹಾಲನ್ನ ಮಾತ್ರ ಕುಡಿಸಬೇಕು. ಇದರಿಂದ ಮಗುವಿಗೆ ಸಂಪೂರ್ಣವಾಗಿ ಪೂರ್ಣ ಪೋಷಣೆ ಸಿಗುತ್ತೆ. ಇನ್ನೊಂದು ಹೇಳಬೇಕು ಅಂತಂದ್ರೆ ಇದರಿಂದ ಏನಾಗುತ್ತೆ ಪ್ರಯೋಜನ ಅಂತಂದ್ರೆ, ತಾಯಿ ಹೆರಿಗೆ ಆದ ನಂತರ ಗರ್ಭಕೋಶ ಏನಿರುತ್ತಲ್ಲ ಅದು ಮೊದಲಿನ ಸ್ಥಿತಿಗೆ ಬರೋದಕ್ಕೂ ಕೂಡ ಬ್ರೆಸ್ಟ್ ಫೀಡಿಂಗ್ ಹೆಲ್ಪ್ ಆಗುತ್ತೆ. ಮಗು ಯಾವಾಗ ಸಕ್ ಮಾಡೋದ್ರ ಮೂಲಕ ಫೀಡಿಂಗ್ ಮಾಡ್ತಾ ತಾಯಿಯ ಗರ್ಭಕೋಶ ಕೂಡ ಮೊದಲಿನ ಸ್ಥಿತಿಗೆ ಬರುವಂತಹ ಮುಖ್ಯವಾದ ಕಾರ್ಯವನ್ನ ಕೂಡ ನಿರ್ವಹಿಸುತ್ತೆ. ಸೊ ಇಷ್ಟೆಲ್ಲ ಆಗುತ್ತೆ. ಸೊ ಮೊದಲಿಗೆ ತಾಯಿ ಎದೆ ಹಾಲನ್ನು ಕುಡಿಸುವಾಗ ಕೆಲವು ಸಮಸ್ಯೆಗಳು ಇದ್ದೇ ಇರುತ್ತೆ. ಒಂದು ಹಾಲು ಬರದೇ ಇರುವಂತಹದ್ದು, ನೋವು, ಈ ಎಲ್ಲಾ ಕೆಲವು ಸಮಸ್ಯೆಗಳು ಇರುತ್ತೆ. ಅದು ತಜ್ಞರ ಸಲಹೆಯಿಂದ ನಾವು ಅದನ್ನ ಪರಿಹರಿಸಿ ತಾಯಿ ಮಗುವಿಗೆ ಹಾಲನ್ನ ಉಣಿಸುವ ಪ್ರಕ್ರಿಯೆಯನ್ನ ಮುಂದುವರಿಸ್ತಾ ಇರಬೇಕು. ಸೊ ಪ್ರತಿದಿನ 2 ಅವರ್ಲಿ ಹಾಲನ್ನ ಕುಡಿಸ್ಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಮಗುವಿಗೆ ಸಂಪೂರ್ಣವಾದ ಪೋಷಣೆಯನ್ನ
ಕೊಡುವಂತದ್ದಾಗಿರುತ್ತೆ. ಮತ್ತು ಎದೆ ಹಾಲು ಇದರ ಪ್ರಯೋಜನಗಳೇನು? ಈಗ ನಾನು ಆಲ್ರೆಡಿ ಹೇಳ್ದಾಗೆ ಒಂದು ಮಗುವಿನ ಬುದ್ಧಿ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ, ಮತ್ತು ತಾಯಿಯ ಗರ್ಭಕೋಶ ಮೊದಲಿನ ಸ್ಥಿತಿಗೆ ಬರುತ್ತೆ, ಮತ್ತು ಇತರೆ ತಾಯಿಯಲ್ಲಿರುವಂತಹ ಕಾಯಿಲೆಗಳು ಕೂಡ ನಿವಾರಣೆ ಆಗುತ್ತೆ, ಮತ್ತು ಮಗುವಿನ ಏನು ಹೇಳ್ತಾರೆ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ತುಂಬಾ ವರ್ಕ್ ಆಗ್ಲಿಕ್ಕೆ, ಚೆನ್ನಾಗಿ ವರ್ಕ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ಪ್ರಯೋಜನಗಳು ಇದಾವೆ. ಸೊ ಹಾಗಾಗಿ ಮಗುವಿಗೆ ಹುಟ್ಟಿದಾಗಿನಿಂದ 6 ತಿಂಗಳವರೆಗೆ ಬರೀ ತಾಯಿ ಎದೆ ಹಾಲನ್ನ ಮಾತ್ರ ಕುಡಿಸಬೇಕು. ಅದಾದ ನಂತರ 6 ತಿಂಗಳಿನಿಂದ 2 ವರ್ಷದವರೆಗೆ ತಾಯಿ ಹಾಲಿನ ಜೊತೆಗೆ ಪೂರಕ ಆಹಾರ ಅಂತೇಳಿ ಆಡ್ ಮಾಡಬೇಕಾಗತ್ತೆ. ಸೊ ಯಾಕಂತಂದ್ರೆ ಮಗುವಿಗೆ ಅಷ್ಟು ಸಾಕಾಗೋದಿಲ್ಲ, ಯಾಕಂತಂದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಬರೀ ಎದೆ ಹಾಲು ಮಾತ್ರ ಸಾಕಾಗೋಲ್ಲ. ಸೊ 7 ಮಂತ್ಸ್ 6 ತಿಂಗಳಿಂದ ಮತ್ತೆ ಪೂರಕ ಆಹಾರ ಅಂತಕ್ಕಂಥದ್ದನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಮಗುವಿನ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗುತ್ತೆ. ಸೊ ಹಾಗಾಗಿ 6 ತಿಂಗಳ ನಂತರ 2 ವರ್ಷದವರೆಗೆ ತಾಯಿ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರನ ಆಡ್ ಮಾಡಬೇಕಾಗಿರುತ್ತೆ. ಸೊ ಹಾಗಂತೇಳಿ ಸ್ಟಾರ್ಟಿಂಗ್ಗೆ ನಾವು ಎಲ್ಲ ಮಗುವಿಗೆ ತಿನ್ಸಕ್ಕಾಗಲ್ಲ. ಸೊ ಮೊದಲಿಗೆ ದ್ರವ ರೂಪದಿಂದ ಸ್ಟಾರ್ಟ್ ಮಾಡಿ ನಂತರ ಡೇ ಬೈ ಡೇ ನಾವು ಮಗುವಿಗೆ ಸ್ವಲ್ಪ ಸ್ವಲ್ಪನೇ ಎಲ್ಲ ನ್ಯೂಟ್ರಿಷನ್ ಫುಡ್ಗಳನ್ನ ಆಡ್ ಮಾಡ್ತಾ ಡೇ ಬೈ ಡೇ ನಾವು ಆಡ್ ಮಾಡ್ಕೊಂಡು ಹೋಗ್ಬೇಕು. ಈ ರೀತಿಯಾಗಿ ನಾವು ಮಗುವಿಗೆ ಎದೆ ಹಾಲನ್ನ ಕೊಡಿಸ್ಬೇಕಾಗುತ್ತೆ. ಸೊ ಎಷ್ಟೊಂದು ಇಂಪಾರ್ಟೆಂಟ್ ತಾಯಿ ಎದೆ ಹಾಲು ಅಂದ್ರೆ ಇದು ಅಮೃತ ಅಂತ ಹೇಳ್ಬೋದು, ಮಗುವಿಗೆ ಅಮೃತ ಇದ್ದಾಗೆ. ಸೊ ಹಾಗಾಗಿ ಎಲ್ಲಾ ತಾಯಂದ್ರು ನಿಮ್ಮ ಮಕ್ಕಳಿಗೆ ಅಂದ್ರೆ ಪ್ರೈಮಿ ಆಗಿರ್ಬೋದು, ಗ್ರಾವಿಡ 2 ಆಗಿರ್ಬೋದು, ಗ್ರಾವಿಡ 3 ಆಗಿರ್ಬೋದು, ಸೊ ಎಲ್ಲಾ ಮಕ್ಕಳಿಗೂ ಕೂಡ ಎದೆ ಹಾಲನ್ನ ತಪ್ಪಿಸಬೇಡಿ. ಅದು ಒಂದು ಮಗುವಿಗೆ ತುಂಬಾ ಮುಖ್ಯವಾದಂತಹ ಅಂಶ, ಅಮೃತ. ಸೊ ಮಗುವಿಗೆ ದಯವಿಟ್ಟು ಎದೆ ಹಾಲನ್ನ ಕೊಡಿ, ಮಗುವನ್ನ ಸಂರಕ್ಷಣೆ ಮಾಡಿ ಅಂತ ಹೇಳ್ತೀನಿ. ಸೊ ಇದು ನಿಮ್ಗೆಲ್ಲ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಎಲ್ರಿಗೂ.